ತಂದನ್ನಿ ತಾನಾನ ತಂದನ್ನಾನಿ ತಾನಾನ ತಂದನ್ನಾನ ತಾನಾನ ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ನಮ್ಮ ಅಜ್ಜಿ ಹೇಳೋ ಕಥೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಹರಿಕತೆ ಕೇಳೋಕ್ ಹೋಗ್ತಾ ಇದ್ದ ವೃದ್ಧರು ಕೂಡ ಬಂದು ಕೇಳ್ತಾ ಇದ್ದಾರಂತೆ. ಹೇಳೋದನ್ನೇ ಮರ್ತಿದ್ದೆ, ಇವತ್ತು ನಮ್ಮ ಅಜ್ಜಿ ನಿಮ್ಗೆಲ್ಲ ಕುರಿ ಕತೆ ಹೇಳ್ತಾಳಂತೆ. ಕಥೆಯಂತೂ ಬೊಂಬಾಟಾಗಿದೆಯಂತೆ. ಸರಿ, ಹಾಗಾದ್ರೆ ಬನ್ನಿ ಕೇಳೋಣ. ಮಕ್ಕಳ ಬಂದ್ರ ಎಲ್ರು ಬನ್ನಿ. ನಿಮ್ಗಿವತ್ತು ನಮಗೆ ಎಂಥ ಪರಿಸ್ಥಿತಿ ಬಂದ್ರೂ ನಮ್ಮತನ ಬಿಡ್ಕೊಡ್ಬಾರ್ದು. ಒಂದ್ ವೇಳೆ ಇನ್ನೊಬ್ಬರ ಹಾಗೆ ಬದುಕೋಕ್ ಹೋದ್ರೆ ಏನಾಗುತ್ತೆ ಅನ್ನೋ ಕತೆ ಹೇಳ್ತೀನಿ. ಶುರು ಮಾಡ್ಲಾ? ಒಂದೂರು. ಆ ಊರಲ್ಲಿ ಒಂದು ಮನೆ. ಆ ಮನೆಯಲ್ಲಿ 4 ಮಂದಿ ವಾಸವಾಗಿದ್ರು. ಗಂಗಾ ಮತ್ತು ತಿಮ್ಮ ಅನ್ನೋ ಗಂಡ ಹೆಂಡತಿ ಹಾಗೂ ಅವರ 2 ಗಂಡು ಮಕ್ಕಳು. ಈ 2 ಹುಡುಗರಲ್ಲಿ ಒಬ್ಬ ಸೋಮ, ಇನ್ನೊಬ್ಬ ರಾಮ ಅಂತ. ಸೋಮ ದೊಡ್ಡವನು, ಸ್ವಲ್ಪ ಒರಟು ಸ್ವಭಾವದವನು. ರಾಮ ಒಳ್ಳೆ ಹುಡುಗ. ಅವನ ಹೃದಯ ಸ್ವಲ್ಪ ಮೃದು ಇತ್ತು ಮಕ್ಕಳ. ರಾಮುಗೆ ಪ್ರಾಣಿಗಳನ್ನ ಕಂಡ್ರೆ ತುಂಬಾನೇ ಪ್ರೀತಿ. ನಾಯಿಗಳಿಗೆ ಅನ್ನ ಹಾಲು ಹಾಕೋದು, ಪಕ್ಷಿಗಳಿಗೆ ಕಾಳು ಹಾಕೋದು, ಈ ತರ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದ. ಸೋಮು ಹಾಗಲ್ಲ ಮಕ್ಕಳ. ಪ್ರಾಣಿಗಳಿರಲಿ ಮನುಷ್ಯರನ್ನು ಕೂಡ ಅವನು ಸೇರ್ತಿರ್ಲಿಲ್ಲ. ಹುಡುಗರನ್ನೆಲ್ಲ ತುಂಬಾ ಹೊಡಿತಿದ್ದ, ಯಾವಾಗ್ಲೂ ಜಗಳ ಕಾಯ್ತಿದ್ದ. ಅಷ್ಟೇ ಅಲ್ಲ ಮಕ್ಕಳ, ಸೋಮನಿಗೆ ಮಾಂಸಾಹಾರ ಅಂದ್ರೆ ತುಂಬಾ ಇಷ್ಟ. ಏನಿಲ್ಲ ಅಂದ್ರೂ ವಾರಕ್ಕೊಂದಿನ ಆದ್ರೂ ಮೀನಿನ ಅಡುಗೆ ಮಾಡಿಸ್ಕೊಂಡು ತಿಂತಿದ್ದ. ಒಂದಿನ ತಿಮ್ಮ ಪಕ್ಕದ ಊರಿನಲ್ಲಿದ್ದ ಸಂತೆಗೆ ಹೊರಟಿದ್ದ. ಹೋಗೋ ಮುನ್ನ ಮಕ್ಕಳನ್ನ ಏನ್ ಬೇಕು ನಿಂಗೆ ಅಂತ ಕೇಳ್ದ. ಆಗ ರಾಮ ನಂಗ್ ವಾಚು ಮತ್ತೆ ತುತ್ತೂರಿ ಬೇಕು ಅಂತ ಕೇಳ್ದ. ಆದ್ರೆ ಸೋಮ ಏನ್ ಕೇಳ್ದ ಗೊತ್ತಾ ಮಕ್ಕಳ? ನಂಗೆ ಕುರಿ ತಗೊಂಬ, ಅಮ್ಮ ಅದ್ರಲ್ಲಿ ರುಚಿ ರುಚಿಯಾಗಿ ಸಾರ್ ಮಾಡ್ಕೊಡ್ತಾಳೆ, ನಾನದನ್ನ ತಿಂತೀನಿ ಅಂದ. ಇದನ್ನ ಕೇಳ್ತಿದ್ದ ಹಾಗೆ ಪಾಪ ರಾಮುಗೆ ಬೇಸರವಾಯ್ತು. ಸಂತೆಗೆ ಹೊರಟಿದ್ದ ಅಪ್ಪನ ಹತ್ರ ಹೋಗಿ ಮಾಂಸ ತಿನ್ಬಾರ್ದು, ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಹೇಳ್ಬೇಕು ಅನ್ನಿಸ್ತು ರಾಮುಗೆ. ಆದ್ರೆ ಎಲ್ಲಿ ಸೋಮ ಹೊಡೆದು ಬಾರಿಸ್ತಾನೋ ಅಂತ ಸುಮ್ಮನೆ ಬಾಗಿಲಿಗೆ ಒರ್ಕೊಂಡ್ ನಿಂತ. ತಿಮ್ಮ ಸಂತೆ ಮುಗಿಸ್ಕೊಂಡು ಬರೋವಾಗ ಒಂದು ಕುರಿಯನ್ನ ಕೊಂಡು ತಂದ. ಸೋಮ ಕುರಿಯನ್ನ ನಾಳೆ ತಿನ್ನಬಹುದು ಅಂತ ಖುಷಿಲಿ ಚಪ್ಪಾಳೆ ತಡ್ಕೊಂಡ್ ನಗ್ತಿದ್ದ. ಆದ್ರೆ ರಾಮುಗೆ ಕುರಿ ನೋಡಿ ಅಯ್ಯೋ ಪಾಪ ಅನ್ನಿಸ್ತು. ಹೇಗಾದ್ರೂ ಮಾಡಿ ಇದನ್ನ ಕಾಪಾಡ್ಬೇಕು ಅನ್ನೋ ಯೋಚನೆ ಬಂತು. ಕುರಿನ ಕಾಪಾಡೋದಕ್ಕೆ ರಾಮ ಏನ್ ಮಾಡ್ದ ಕೇಳಿ ಮಕ್ಕಳ? ರಾತ್ರಿ ಆಗಿತ್ತು. ಎಲ್ರೂ ಮಲಗಿದ್ದಾಗ ನಿಧಾನವಾಗಿ ಕೊಟ್ಟಿಗೆಗೆ ಹೋದ. ಅಲ್ಲಿ ಕುರಿನ ಕಟ್ಟಿ ಹಾಕಿದ್ರು. ಅದರ ತಲೆ ಸವರಿ ಎಲ್ಲಿಂದ ತಪ್ಪಿಸ್ಕೊಂಡ್ಬಿಡು, ಇಲ್ಲ ಅಂದ್ರೆ ಬೆಳಗ್ಗೆ ನಿನ್ನ ಜೀವ ತೆಗಿತಾರೆ ಅಂತ ಹೇಳಿ ಅದರ ಕುತ್ತಿಗೆಗೆ ಕಟ್ಟಿದ್ದ ಕುಣಿಕೆ ಬಿಚ್ಚಿದ. ಆದ್ರೆ ಕುರಿ ಮಾತ್ರ ಅಲ್ಲಿಂದ ಹೋಗ್ಲೇ ಇಲ್ಲ, ಇದ್ದಲ್ಲೇ ನಿಂತಿತ್ತು. ರಾಮು ಕೇಳ್ದ, ಅಲ್ಲ ನಿನ್ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಿದ್ದೀನಿ, ಅಷ್ಟಾದ್ರೂ ಇಲ್ಲೇ ಇದೆಯಲ್ಲ, ಏನಿದು ನಿನ್ ಮೊಂಡಾಟ ಅಂತ ಸಿಟ್ಟಾದ. ಆಗ ಕುರಿನೇ ಮಾತಾಡ್ತು ಮಕ್ಕಳ, ಅಯ್ಯೋ ಹುಡುಗ, ನೀನೇನೋ ಇವಾಗ ನನ್ನ ಇಲ್ಲಿಂದ ಪಾರ್ ಮಾಡಿ ಕಳಿಸ್ತೀಯ, ಆದ್ರೆ ಇಲ್ಲಿಗೆ ನನ್ನ ಆಯಸ್ಸು ಜಾಸ್ತಿ ಆಗಲ್ಲ. ಇವತ್ತಲ್ಲ ನಾಳೆ ಯಾರಾದ್ರೂ ನನ್ನನ್ನ ಕೊಂದು ತಿಂದೇ ತಿಂತಾರೆ. ಇಲ್ಲೇ ಇದ್ರೆ ಕೊನೆ ಪಕ್ಷ ನಿನ್ನಂತ ಒಳ್ಳೆ ಹುಡುಗನ ಹೊಟ್ಟೆನಾದ್ರೂ ತುಂಬಿಸಿದ ತೃಪ್ತಿ ಸಿಗತ್ತೆ. ಇಲ್ಲೇ ಇರ್ತೀನಿ ಬಿಡು ಅಂತು. ಈ ಮಾತನ್ ಕೇಳಿ ನಿಮಗೆ ಹೇಗಾಗ್ತಾ ಇದೆಯೋ ಅದೇ ತರ ಬೇಸರ ರಾಮುಗೂ ಆಯ್ತು. ಆಗ ಅವನು ಒಂದು ಉಪಾಯ ಮಾಡ್ದ. ಈ ತರನಾದ್ರೂ ಮಾಡಿ ಕುರಿನ ಉಳಿಸ್ಬೇಕು ಅನ್ನೋದು ಅವನ ಆಸೆ. ಈಗ ಅವನು ಏನ್ ಮಾಡ್ದ ಗೊತ್ತಾ ಮಕ್ಕಳ? ರಾಮು ಮನೇಲಿ ಒಂದು ಹುಲಿ ಚರ್ಮದ ಬಟ್ಟೆ ಇತ್ತು. ಅದನ್ನ ತಂದು ಕುರಿ ಮೇಲೆ ಹೊದಿಸ್ದ. ಈಗ ಕುರಿ ಹುಲಿ ತರ ಕಾಣಿಸ್ತಿತ್ತು. ಇದನ್ನ ನೋಡಿ ರಾಮುಗೂ ಖುಷಿ, ಕುರಿಗೂ ಸಂಭ್ರಮ. ರಾಮು, ನೀನ್ ಇಲ್ಲಿಂದ ಹೊರಡು, ಈಗ ಯಾರು ನಿನ್ ತಂಟೆಗೆ ಬರೋದಿಲ್ಲ ಅಂತ ಹೇಳ್ ಕಳಿಸ್ದ. ಹುಲಿಯಾಗಿದ್ದ ಕುರಿ ರಾತ್ರೋರಾತ್ರಿ ಮನೆ ಬಿಟ್ಟು ಊರಾಚೆ ಇದ್ದ ಹೊಲ ಗದ್ದೆಗಳ ಮಧ್ಯೆ ವಾಸ ಮಾಡೋಕ್ ಶುರು ಮಾಡಿತು. ಅಲ್ಲಿದ್ದ ಹುಲ್ಲು ಎಲೆಗಳನ್ನೆಲ್ಲ ತಿನ್ಕೊಂಡು ಆರಾಮಾಗಿತ್ತು. ಈಗ ತೋಟಕ್ಕೆ ಬರ್ತಾ ಇದ್ದ ರೈತರ ಕಣ್ಣಿಗೂ ಹುಲಿ ರೂಪದಲ್ಲಿದ್ದ ಕುರಿ ಕಾಣಿಸ್ಕೊಳ್ತು. ಯಾವಾಗ ಜನರಿಗೆ ಅಲ್ಲಿ ಹುಲಿ ಇದೆ ಅಂತ ಗೊತ್ತಾಯ್ತೋ ಅವತ್ತಿಂದ ಜನ ಭಯದಿಂದ ಓಡಾಡೋದಕ್ಕೆ ಶುರು ಮಾಡಿದ್ರು. ಕುರಿಗೂ ಈಗ ಸ್ವಲ್ಪ ಜಂಬ ಬಂದಿತ್ತು. ನನ್ನ ನೋಡಿದ್ರೆ ಎಲ್ರೂ ಹೆದರ್ತಾರೆ ಅಂತ ಅದಕ್ಕೆ ಗೊತ್ತಾಗಿತ್ತಲ್ಲ ಮಕ್ಕಳ. ಹಾಗಾಗಿ ಸುಮ್ನೆ ಜನ ಎಲ್ಲಿರ್ತಾರೋ ಅಲ್ಲಿಗೆ ಹೋಗಿ ಅವರಿಗೆ ಕಾಣಿಸ್ಕೊಂಡು ಹೆದರಿಸ್ತಿತ್ತು. ಪಾಪ ಜನ ಹುಲಿ ಬಂತು ಅಂತ ಹೆದರ್ಕೊಂಡು ಓಡ್ ಹೋಗ್ತಿದ್ರು.
ತೋಟಕ್ಕೆ ಹುಲಿ ಬಂದು ಕಾಟ ಕೊಡ್ತಿದೆ ಅನ್ನೋ ಸುದ್ದಿ ಊರವರಿಗೆಲ್ಲ ಗೊತ್ತಾಯ್ತು. ಎಲ್ರೂ ತಲೆ ಮೇಲೆ ಕೈ ಹೊತ್ಕೊಂಡು ಹುಲಿ ಬಂದಿರೋದ್ರಿಂದ ಯಾರೂ ಸರಿಯಾಗಿ ತೋಟದ ಕಡೆ ಹೋಗ್ತಿಲ್ಲ. ಹಾಗಾಗಿ ಬೆಳೀತಿರೋ ಬೆಳೆ ಯಾವುದನ್ನು ನೋಡ್ಕೊಳ್ಳೋರು ಇಲ್ಲದೆ ಹಸು ಕುರಿಗಳು ಬಂದು ಬೆಳೆನೆಲ್ಲ ನಾಶ ಮಾಡ್ತಿದ್ದಾವೆ ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ರು ಮಕ್ಕಳ. ಅಷ್ಟು ಜನರಲ್ಲಿ ಆ ಹುಲಿ ಏನು ಅಂತ ಗೊತ್ತಿದ್ದದ್ದು ರಾಮುಗ್ ಮಾತ್ರ. ಹಾಗಾಗಿ ಅವನೇ ಒಂದಿನ ತೋಟದ ಕಡೆ ಹೋಗಿ ಆ ಕುರಿನ ಮಾತಾಡಿಸ್ದ. ನೋಡು, ನೀನ್ ಹೀಗೆ ಜನರನ್ನ ಹೆದರಿಸೋದು ನಂಗಂತೂ ಸರಿ ಕಾಣ್ತಿಲ್ಲ. ನಿನ್ ಪಾಡಿಗೆ ನೀನ್ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟನ್ನ ತಿಂದ್ಕೊಂಡು ಸುಖವಾಗಿರು, ಇನ್ನೊಬ್ರಿಗೆ ತೊಂದರೆ ಕೊಡಬೇಡ ಅಂತ ಬುದ್ಧಿ ಹೇಳ್ದ. ಆದ್ರೆ ಇಷ್ಟು ದಿನ ದರ್ಪದ ರುಚಿ ನೋಡಿತ್ತಲ್ಲ ಮಕ್ಕಳ ಆ ಕುರಿ, ಅದ್ ಹೇಳ್ತು, ಯಾರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಗೊತ್ತಿದೆ. ಇಷ್ಟು ದಿನ ನಾನು ಮನುಷ್ಯರಿಗೆ ಭಯ ಪಡ್ತಿದ್ದೆ, ಈಗ ನೋಡು ಮನುಷ್ಯರೇ ನಂಗೆ ಭಯ ಪಡ್ತಿದ್ದಾರೆ. ಇಂಥ ಸುಖ ನಾನ್ ಯಾಕೆ ಕಳ್ಕೊಳ್ಳಿ, ನಾನು ಯಾವಾಗ್ಲೂ ಹೀಗೆ ಇರ್ತೀನಿ ಅಂತ ವಾದ ಮಾಡ್ತು. ರಾಮುಗ್ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ವಾಪಸ್ ಬಂದ ಮಕ್ಕಳ. ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದ ಮೇಲೆ ಯಾವತ್ತೂ ಬಲವಂತ ಮಾಡಿ ಹೇಳ್ಬಾರ್ದು ಅನ್ನೋದು ರಾಮುಗ್ ಗೊತ್ತಿತ್ತು. ಹೀಗೆ ತುಂಬಾ ದಿನಗಳು ಕಳೆದ್ವು. ಆ ಊರಲ್ಲಿ ಒಬ್ಬ ರೈತ ಇದ್ದ. ಅವನ ತೋಟದಲ್ಲಿದ್ದ ಬೆಳೆಯನ್ನೆಲ್ಲ ಆ ಕುರಿ ಅದಾಗ್ಲೇ ಹಾಳು ಮಾಡಿತ್ತು. ಪಾಪ ಮಕ್ಕಳ, ಆ ರೈತನ್ಗೆ ಹೊಟ್ಟೆಗೂ ಇಲ್ಲದ ಹಾಗಾಯ್ತು. ಅಲ್ಲದೆ ಹುಲಿ ಮೇಲೂ ಕೆಟ್ಟ ಕೋಪ ಬಂದಿತ್ತು. ಅಲ್ಲ, ಹೇಗಾದ್ರೂ ನಾನು ಉಪವಾಸ ಇದ್ದೇ ಸಾಯ್ಬೇಕಾಗುತ್ತೆ, ಅದರ ಬದಲು ಈ ಹುಲಿನಾದ್ರೂ ಸಾಯಿಸೋಣ. ಹುಲಿ ಸತ್ರೆ ಊರಿಗೂರೇ ಖುಷಿ ಪಡತ್ತೆ, ನಾನ್ ಸತ್ರೆ ಹೇಗಿದ್ರೂ ಯಾರಿಗೂ ನಷ್ಟ ಇಲ್ಲ ಅಂತ ಆ ನಿರ್ಧಾರಕ್ಕೆ ಬಂದ ರೈತ. ರೈತ ತನ್ನ ಮನೆಯಲ್ಲಿದ್ದ ಕೋಬಿ ಹಿಡ್ಕೊಂಡು ತೋಟಕ್ಕೆ ಹೋದ. ಹೋಗಿ ನೋಡಿದ್ರೆ ಹುಲಿ ಕುರಿ ತರ ನೆಗೆದಾಡ್ತಿತ್ತು. ರೈತನಿಗೆ ಆಶ್ಚರ್ಯವಾಯ್ತು, ಹುಲಿ ಯಾಕೆ ಹೀಗಾಡ್ತಿದೆ ಅಂತ. ಕೊನೆಗೆ ಗುರಿ ಇಟ್ಟು ಕೋಬಿ ಹಾರಿಸೇ ಬಿಟ್ಟ. ಗುಂಡು ಆ ಕುರಿಯ ಎದೆಗ್ ಬಿದ್ದು ಸತ್ತು ಹೋಯ್ತು. ಆಮೇಲೆ ಆ ಊರಿನ ಜನಕ್ಕೆಲ್ಲ ಅದು ಹುಲಿಯಲ್ಲ ಕುರಿ ಅನ್ನೋದು ಗೊತ್ತಾಯ್ತು. ಯಾರೋ ಅದಕ್ಕೆ ಹುಲಿ ತರ ವೇಷ ಮಾಡಿಸಿ ಕಳಿಸಿದ್ರು ಅನ್ನೋ ವಿಷಯನೂ ಗೊತ್ತಾಯ್ತು. ಆದ್ರೆ ರಾಮು ಮಾತ್ರ ಸುಮ್ಮನಿದ್ದ. ಇನ್ಮೇಲೆ ಯಾರಿಗೆ ಯೋಗ್ಯತೆ ಇಲ್ವೋ ಅಂಥವರಿಗೆ ಸಹಾಯ ಮಾಡಬಾರ್ದು ಅಂತ ತೀರ್ಮಾನಿಸ್ತ. ಕೊನೆಗೆ ಆ ಕುರಿಯನ್ನ ಕಡಿದು ಊರಿಗೆ ಊರೇ ಬಾಡೂಟ ಮಾಡ್ಕೊಂಡು ತಿಂತು ಮಕ್ಕಳ. ನೋಡಿದ್ರಾ, ನಮಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ಅದನ್ನ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಳ್ಬಾರ್ದು. ನಮಗೆ ಶಕ್ತಿ ಇದೆ ಅಂತ ದರ್ಪ ತೋರಿಸಬಾರ್ದು. ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ನಾವು ಪಡೆಯೋ ಸುಖ ಎಂದಿಗೂ ಶಾಶ್ವತವಲ್ಲ. ನೋಡಿದ್ರಾ ಕುರಿ ಕತೆ ಹೇಗಿತ್ತು? ನಾನ್ ಹೇಳ್ದಂಗೆ ಬೊಂಬಾಟ್ ಅಲ್ವಾ? ಈಗ ನಾವೆಲ್ಲ ಒಂದು ಸೇತುವೆನ ದಾಟ್ಬೇಕಿದೆ. ಅದಕ್ಕೂ ಮೊದಲು ಆ ಸೇತುವೆ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಾಗಾದ್ರೆ ಯಾವುದು ಆ ಸೇತುವೆ, ಏನ್ ಕತೆ ಅನ್ನೋದನ್ನ ಕೇಳೋಣ. ಏನಮ್ಮ ರಾಜ್ಕುಮಾರಿ, ತುಂಬಾ ಖುಷಿಲಿದೀಯಾ? ಹೌದ್ ಕಣೋ, ಇವತ್ ನಿನ್ಗೊಂದು ಅಚ್ಚರಿ ಅನ್ಸೋ ಸೇತುವೆ ಬಗ್ಗೆ ಹೇಳ್ಬೇಕು ಅಂತ ಅವಾಗ್ಲಿಂದಲೂ ಕಾಯ್ತಿದ್ದೆ. ನೀನ್ ಈಗ ಬಂದೆ, ಹೇಳಲಾ? ಹೇಳಲೇಬೇಕು ಅಂತ ನೀನ್ ಇಷ್ಟೆಲ್ಲ ಪ್ರಿಪೇರ್ ಆಗಿರುವಾಗ ಹೇಳ್ಬೇಡ ಅಂದ್ರೆ ಬಿಡ್ತೀಯಾ? ಹೇಳೋ. ಕೇಳು, ನಿಂಗೆ ನಿಟ್ಟುಸಿರಿನ ಸೇತುವೆ ಬಗ್ಗೆ ಗೊತ್ತಾ? ಗೊತ್ತು, ಅದ್ಯಾರಿಗೆ ಗೊತ್ತಿಲ್ಲ? ಗೊತ್ತಾ? ಯಾವ್ದು ಹೇಳು? ಇಟಲಿಯ ವೆನಿಸ್ ನಲ್ಲಿರೋ ಸೇತುವೆ ಅದು. ತುಂಬಾ ಚೆನ್ನಾಗಿದೆ, ಬಿಳಿ ಸುಣ್ಣದ ಕಲ್ಲಿಂದ ಮಾಡಿರೋದಂತೆ ಅಲ್ವಾ? ಅಯ್ಯೋ, ಅದ್ಯಾವ್ದೋ ಮಾರಾಯ? ವೆನಿಸ್ ನ ರಿಯೋ ಡಿ ಪಲಾಜೋಗೋ ಹಾಗೂ ಅಲ್ಲಿರೋ ಡೋಸ್ ರೆಸಿಡೆನ್ಸಿಯಲ್ಲಿದ್ದ ಸೆರೆಮನೆಗೂ ಇದೇ ಸೇತುವೆ ಕನೆಕ್ಟ್ ಮಾಡಿದ್ಯಂತೆ. ಅದಕ್ಕೆ ಯಾಕೋ ಈ ಹೆಸರು ಬಂತು? ಏನೋಪ್ಪ, ಆ ಜೈಲಿಗೆ ಹೋಗೋ ಕಳ್ಳರಿಗೆ ಜೈಲುವಾಸ ಪಕ್ಕ ಆಗ್ತಿತ್ತಂತೆ. ಒಂದ್ಸರಿ ಅಲ್ಲಿಗೆ ಹೋದ್ರೆ ಹಿಂದೆ ಬರೋ ತೇರ್ಲಿಲ್ವಂತೆ. ಹಾಗ ಹೋಗ್ತಿದ್ದ ಕಳ್ಳರಿಗೆ ಜಗತ್ತಲ್ಲಿ ಕೊನೆ ಬಾರಿ ಕಾಣಿಸ್ಕೊಳ್ತಿದ್ದು ಇದೇ ಬ್ರಿಡ್ಜ್. ಇದನ್ನ ನೋಡಿ ಅವರು ನಿಟ್ಟುಸಿರು ಬಿಟ್ಟು ಒಳಗೆ ಹೋಗ್ತಿದ್ರಂತೆ. ಅದಕ್ಕೆ ಈ ಹೆಸರಿಟ್ಟಿದ್ದಾರೆ. ಓ, ಇದನ್ ಯಾವಾಗ ಕಟ್ಟಿದ್ದು? 16ನೇ ಶತಮಾನದಲ್ಲಿ ಕಟ್ಸಿದ್ದು. ಹೌದಾ? ಬಿಡು, ನಾನ್ ಹೇಳ್ಬೇಕು ಅಂತ ಇದ್ದಿದ್ದು 17ನೇ ಶತಮಾನದಲ್ಲಿ ಕಟ್ಟಿದ್ದ ಸೇತುವೆ ಬಗ್ಗೆ. ಅದ್ಯಾವ್ದೇ ಅದು? ಅದು ಕೂಡ ನಿಟ್ಟುಸಿರಿನ ಸೇತುವೆನೆ ಕಣೋ. ಅದೇಲಿ ಇದೆಯೇ? ಅದಿರೋದು ಅರೇಬಿಯಾದ ಯೆಮನ್ ನಲ್ಲಿ ಕಣೋ. ಅಲ್ಲಿರೋ ಜಬಲ್ ಶಹರಾ ಅನ್ನೋ ಹಳ್ಳಿಲಿದೆ ಆ ಸೇತುವೆ. ಓ, ಅಲ್ಲೂ ಒಂದಿದ್ಯಾ? ಏನಲ್ಲಿನ ಸ್ಪೆಷಾಲಿಟಿ? ಹಾ ಕೇಳು, ಹೇಳ್ತೀನಿ. ಜಬಲ್ ಶಹರಾ ಇರೋದು ಸಮುದ್ರ ಮಟ್ಟದಿಂದ 8500 ಅಡಿ ಎತ್ತರದಲ್ಲಿರೋ ಶಹರಾ ಅನ್ನೋ ಪರ್ವತದ ಮೇಲೆ. ಆ ಪರ್ವತದಲ್ಲಿ ಇವಾಗ್ಲೂ ಹಳೆ ಕಾಲದ ಎಷ್ಟೊಂದೋ ಮನೆಗಳಿದಾವೆ. ಹೌದಾ? ಅದ್ರ ಹೆಸರು ನಿಟ್ಟುಸಿರ ಸೇತುವೆ ಅಂತಲ್ಲ? ಹೌದು, ಆದ್ರೆ ಅದು ಫುಲ್ ಫೇಮಸ್ ಆಗಿರೋದೆ ಶಹರಾ ಬ್ರಿಡ್ಜ್ ಅಂತ. ಅದಕ್ಕೆ ದೊಡ್ಡ ಇತಿಹಾಸನೇ ಇದೆ ಕಣೋ. ಏನಮ್ಮ ಅಂತ ಇತಿಹಾಸ ಅದಕ್ಕಿರೋದು? ಅದನ್ನ ಕಟ್ಟಿರೋದು ಕೂಡ ಸುಣ್ಣದ ಕಲ್ಲಿಂದ.
ಆದ್ರೆ ಇದು ಬೇರೆ ಕಡೆ ಇರೋ ಸೇತುವೆಗಳಿಗಿಂತ ತುಂಬಾ ಗಟ್ಟಿ ಇದೆ ಅಂತಾರೆ. ಇದನ್ನ ಕಟ್ಟಿದ್ದು 17ನೇ ಶತಮಾನದಲ್ಲಂತೆ. ಅಬ್ಬಾ ಅದ್ ಸರಿ, ಆ ಬೆಟ್ಟದ ಮೇಲೆ ಅಂತ ಜಾಗದಲ್ಲಿ ಕಟ್ಬೇಕು ಅನ್ನೋ ಯೋಚನೆ ಅದಂಗ್ ಬಂತು ಅಲ್ಲಿನ ಜನಕ್ಕೆ? ಅದೇ ಕಣೋ, ಆಗೆಲ್ಲ ಶತ್ರುಗಳು ಸುಮ್ನಿದ್ರು ಹುಡ್ಕೊಂಡ್ ಬಂದ್ ಯುದ್ಧ ಮಾಡ್ತಿದ್ರಾ. ಅಂಥದ್ರಲ್ಲಿ ಪ್ರಬಲ ಎದುರಾಳಿಗಳನ್ನ ಎದುರಿಸೋದಕ್ಕೆ ಈ ಪ್ರಾಂತ್ಯವನ್ನ ಆಳ್ತಿದ್ದ ರಾಜನಿಗೆ ಸ್ವಲ್ಪ ಕಷ್ಟವಾಗ್ತಿತ್ತಲ್ಲ, ಅದಕ್ಕೆ ಈ ಸೇತುವೆ ಕಟ್ಸಿದ್ದು. ಅಲ್ವೇ, ಶತ್ರುಗಳು ದಾಳಿ ಬರೋದಕ್ಕೂ ಇಲ್ಲಿ ಸೇತುವೆ ಕಟ್ಸೋದಕ್ಕೂ ಏನೇ ಸಂಬಂಧ? ಅದೇ ನೋಡು ಇಲ್ಲಿನ ಸ್ಪೆಷಾಲಿಟಿ. ಆಗ್ಲೇ ಹೇಳದ್ನಲ್ಲ, ಈ ಸೇತುವೆ ಕಟ್ಟಿರೋದು ಸುಣ್ಣದ ಕಲ್ಲಿಂದ ಅಂತ. ಶತ್ರು ಸೈನಿಕರೇನಾದ್ರೂ ಹೇಳ್ದೆ ಕೇಳ್ದೆ ಈ ಊರಿನ ಮೇಲೆ ಯುದ್ಧಕ್ ಬಂದ್ರೆ ತುಂಬಾ ಸಿಂಪಲ್. ಆ ಕಡೆಯಿಂದ ಸೇತುವೆ ಬೀಳ್ಸಿದ್ರೆ ಮುಗ್ದೇ ಹೋಯ್ತಲ್ಲ, ಯಾವ ಅಪಾಯನೂ ಇರೋದಿಲ್ವಲ್ಲ. ಓ ಸೂಪರ್ ಐಡಿಯಾ. ಯಾರಪ್ಪ ಇದನ್ನ ಕಟ್ಸಿದ್ದು? ಅಲ್ ಉಸ್ತಾ ಸಲೇಹ್ ಅನ್ನೋ ಅರಸ. ಓ, ಅವಾಗೆಲ್ಲ ಯುದ್ಧದಿಂದ ಪಾರೋಗೋದಕ್ಕೆ ಹಿಂಗೂ ಮಾಡ್ತಿದ್ರ ಜನ? ಬರೀ ಪಾರಾಗುದು ಅಂತ ಅಷ್ಟೇ ಅಲ್ವೋ, ಸುತ್ತಮುತ್ತಲಿನ ಹಳ್ಳಿಗಳ ಜೊತೆ ಸಂಪರ್ಕ ಏರ್ಪಡಿಸಿದ್ದು ಕೂಡ ಇದೇ ಸೇತುವೆ. ಜಬಲ್ ಅಲ್ ಎಮೀರ್ ಮತ್ತು ಜಬಲ್ ಅಲ್ ಫಾಯ್ಶ್ ಅನ್ನೋ ಸ್ಥಳದ ಮಧ್ಯೆ ಇರೋ ಕಂದಕವನ್ನ ಸೇರಿಸೋ ಸೇತುವೆ ಇದು. ಓಹೋ, ಅದ್ ಸರಿ, ಇದ್ರ ಅಳತೆ ಎಷ್ಟಿದ್ಯಾ? ಇದನ್ ಕಟ್ಟಿದ್ದು ನಡೆದಾಡೋರಿಗೆ ಅನುಕೂಲವಾಗ್ಲಿ ಅಂತ. ಹಾಗಾಗಿ 65 ಅಡಿ ಉದ್ದ, 9 ಅಡಿ ಅಗಲಕ್ಕಿದೆ. ಆಗೆಲ್ಲ ಯಾವ ಉಪಕರಣನೂ ಬಳಸದೆ ಅಷ್ಟು ತುದಿಲಿ ಈ ಸೇತುವೆ ಕಟ್ಟಿರೋದನ್ನ ನೋಡಿ ಜನ ನಿಟ್ಟಿಸಿರು ಬಿಡ್ತಾರಂತೆ. ಓ, ಅದಕ್ಕೆ ಇದನ್ನು ನಿಟ್ಟುಸಿರಿನ ಸೇತುವೆ ಅಂತಾರ? ಹೌದು. ತೀರ್ಥ, ನಿನ್ ಕತೆ ಹೇಳೋ ಆಸೆ, ನಾನಿನ್ ಹೋಗ್ಬೋದಾ? ಹೋಗ್ಬಾ, ಬಾಯ್. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಕಣೆ. ಬಾಯ್ ಬಾಯ್. ಕುರಿ ಕಥೆ ಕೇಳಿದ್ರೆ, ಜೊತೆಗೆ ಶಹರ ಸೇತುವೆ ಬಗ್ಗೆ ಒಂದಿಷ್ಟು ಮಾಹಿತಿ ಕೂಡ ಪಡೆದ್ರೆ. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಕಥೆ ಮತ್ತು ಮಾಹಿತಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.